ಬಹುಶಃ 80% ರಾಜಕಾರಣದಲ್ಲಿ ಸಾಮಾಜಿಕ ಕಾಳಜಿ ಬದ್ಧತೆ ಇಟ್ಕೊಂಡು ಕೆಲಸ ಮಾಡಿದಂಥವ್ರು. ತಾವು ಯಾವತ್ತಾದ್ರೂ ತಮ್ಮ ಫ್ಯಾಮಿಲಿ ಜೊತೆ ಏನಾದರೂ ಸ್ವಲ್ಪ ಕೂತ್ಕೊಂಡು ಎಂಜಾಯ್ ಮಾಡ್ತೀರಾ, ಅಥವಾ ಬೆಳಗ್ಗೆ ಆದ್ರೆ ಅತೀಕ್ ಸರ್ ಬರ್ತಾರೆ ಆಮೇಲೆ ನಾವೆಲ್ಲ ಬಂದು ಕೂತ್ಕೊಳ್ತೀವಿ, ಬರೀ ಇದೇ ಜೀವನ ಆಗೋಯ್ತಾ ಸರ್? ಏನು ಸ್ವಲ್ಪ ಫ್ಯಾಮಿಲಿಗೂ ಟೈಮ್ ಕೊಡ್ತೀರಾ ಸರ್ ತಾವು? ಫ್ಯಾಮಿಲಿಗೆ ಟೈಮ್ ಕೊಟ್ಟಿರೋದು ಭಾಳ ಕಡಿಮೆ ಸರ್. ಹಾಗೆ ಯಾಕೆ ಸರ್? ಯಾಕೆ ಅಂತಂದರೆ ನಾವು ಸಾರ್ವಜನಿಕ ಕ್ಷೇತ್ರದಲ್ಲಿರುವಾಗ ಫ್ಯಾಮಿಲಿ, ಇಡೀ ಸಮಾಜ ನಮ್ಮ ಫ್ಯಾಮಿಲಿ ಸರ್. ಒಪ್ಕೊಂಡು ಯಾವಾಗ ನಿಮ್ದು ಒಂದು ಬುಕ್ ಬರಿಬೇಕಾಗುತ್ತೆ ಸರ್. ಹಾಗಾದ್ರೆ ಮಾಡಿಕೊಡ್ಬಾರ್ದು ಅಂತಲ್ಲ, ಹಾಗಂತೇಳಿ ಕೊಡಲೇಬಾರ್ದು ಅಂತ ನಾನು ಹೇಳಕ್ಕೆ ಹೋಗಲ್ಲ, ಬಟ್ ಸಮಯ ಸಿಕ್ಕೋದಿಲ್ಲ ಕೊಡಲಿಕ್ಕೆ. ಸೊ ಹಂಗಾಗಿ ತೊಂದರೆ ಆಗ್ತದೆ. ಅದಕ್ಕೆ ಲೋಕಿ ಅವರು ಏನು ಹೇಳ್ತಿದ್ರು ಗೊತ್ತಾ, ನೀವು ಒಳ್ಳೆ ಸಾರ್ವಜನಿಕ ವ್ಯಕ್ತಿ ಆಗ್ಬೇಕಾದ್ರೆ, ರಾಜಕಾರಣಿ ಆಗ್ಬೇಕಾದ್ರೆ ಮದುವೆ ಆಗಿಬಿಡಿ ಅಂತ ಹೇಳ್ತೀವಿ. ನಿಮ್ಮನ್ನು ನೀವು ಅರ್ಪಣೆ ಮಾಡ್ಕೋಬೇಕು ಅನ್ನೋದಾದ್ರೆ ಸಮಾಜಕ್ಕೆ ಮದುವೆ ಆಗಬಾರ್ದು. ಬಹುಶಃ 80% ರಾಜಕಾರಣದಲ್ಲಿ ಸಾಮಾಜಿಕ ಕಾಳಜಿ ಬದ್ಧತೆ ಇಟ್ಕೊಂಡು ಕೆಲಸ ಮಾಡಿದಂಥವ್ರು. ತಾವು ಯಾವತ್ತಾದ್ರೂ ತಮ್ಮ ಫ್ಯಾಮಿಲಿ ಜೊತೆ ಏನಾದರೂ ಸ್ವಲ್ಪ ಕೂತ್ಕೊಂಡು ಎಂಜಾಯ್ ಮಾಡ್ತೀರಾ, ಅಥವಾ ಬೆಳಗ್ಗೆ ಆದ್ರೆ ಅತೀಕ್ ಸರ್ ಬರ್ತಾರೆ ಆಮೇಲೆ ನಾವೆಲ್ಲ ಬಂದು ಕೂತ್ಕೊಳ್ತೀವಿ, ಬರೀ ಇದೇ ಜೀವನ ಆಗೋಯ್ತಾ ಸರ್? ಏನು ಸ್ವಲ್ಪ ಫ್ಯಾಮಿಲಿಗೂ ಟೈಮ್ ಕೊಡ್ತೀರಾ ಸರ್ ತಾವು? ಫ್ಯಾಮಿಲಿಗೆ ಟೈಮ್ ಕೊಟ್ಟಿರೋದು ಭಾಳ ಕಡಿಮೆ ಸರ್. ಹಾಗೆ ಯಾಕೆ ಸರ್? ಯಾಕೆ ಅಂತಂದರೆ ನಾವು ಸಾರ್ವಜನಿಕ ಕ್ಷೇತ್ರದಲ್ಲಿರುವಾಗ ಫ್ಯಾಮಿಲಿ, ಇಡೀ ಸಮಾಜ ನಮ್ಮ ಫ್ಯಾಮಿಲಿ ಸರ್. ಒಪ್ಕೊಂಡು ಯಾವಾಗ ನಿಮ್ದು ಒಂದು ಬುಕ್ ಬರಿಬೇಕಾಗುತ್ತೆ ಸರ್. ಹಾಗಾದ್ರೆ ಮಾಡಿಕೊಡ್ಬಾರ್ದು ಅಂತಲ್ಲ, ಹಾಗಂತೇಳಿ ಕೊಡಲೇಬಾರ್ದು ಅಂತ ನಾನು ಹೇಳಕ್ಕೆ ಹೋಗಲ್ಲ, ಬಟ್ ಸಮಯ ಸಿಕ್ಕೋದಿಲ್ಲ ಕೊಡಲಿಕ್ಕೆ. ಸೊ ಹಂಗಾಗಿ ತೊಂದರೆ ಆಗ್ತದೆ. ಅದಕ್ಕೆ ಲೋಕಿ ಅವರು ಏನು ಹೇಳ್ತಿದ್ರು ಗೊತ್ತಾ, ನೀವು ಒಳ್ಳೆ ಸಾರ್ವಜನಿಕ ವ್ಯಕ್ತಿ ಆಗ್ಬೇಕಾದ್ರೆ, ರಾಜಕಾರಣಿ ಆಗ್ಬೇಕಾದ್ರೆ ಮದುವೆ ಆಗಿಬಿಡಿ ಅಂತ ಹೇಳ್ತೀವಿ. ನಿಮ್ಮನ್ನು ನೀವು ಅರ್ಪಣೆ ಮಾಡ್ಕೋಬೇಕು ಅನ್ನೋದಾದ್ರೆ ಸಮಾಜಕ್ಕೆ ಮದುವೆ ಆಗಬಾರ್ದು.